ಬುದ್ಧಿ ಇದೆ ಎಂದು ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುವುದು. ನಿಮ್ಮ ಕಣ್ಣ ನೀರೇ ಈ ಜಗತ್ತಿನಲ್ಲಿ ಪರಿಶುದ್ಧ, ಏಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರೋದಿಲ್ಲ, ಒಳ್ಳೆಯ ಮನಸ್ಸಿನಿಂದ ಬರಲು ಸಾಧ್ಯ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರೋದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಪುನಾದಿಯಾಗಿರುತ್ತದೆ. ಇದು ಸತ್ಯ. ತುಟಿಯ ಸೌಂದರ್ಯ ಸತ್ಯ, ಶಬ್ದಗಳಿಗೆ ಸೌಂದರ್ಯ ಪ್ರಾರ್ಥನೆ, ಕಣ್ಣುಗಳಿಗೆ ಸೌಂದರ್ಯ ದಯೆ, ಕೈಗಳಿಗೆ ಸೌಂದರ್ಯ ದಾನ, ಹೃದಯಕ್ಕೆ ಸೌಂದರ್ಯ ಪ್ರೇಮ, ಮುಖಕ್ಕೆ ಸೌಂದರ್ಯ ನಗು. ದೊಡ್ಡವನಾಗಲು ಕ್ಷಮೆ. ನಿನ್ನ ಕೆಟ್ಟ ಬುದ್ಧಿ ನಿನ್ನ ಕೇಡುಗಾಲಕ್ಕೆ ಹೊರತು ಒಳ್ಳೆಯದಕ್ಕಲ್ಲ. ನೀನು ಹಿಂದೆ ಹೇಗಿದ್ದೆ, ಈಗ ಹೇಗಿದ್ದೀಯಾ? ಒಮ್ಮೆ ಯೋಚನೆ ಮಾಡು. ನಾನು ನನ್ನದು ಎಂದು ಮರುಕಳಿಸಿದರು ಕೊರಗದಿರು, ಯೋಚನೆ ಮಾಡದಿರು. ನಿನ್ನದು ಏನೂ ಇಲ್ಲ ಈ ಜಗತ್ತಲ್ಲಿ. ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಡುವುದು ಶ್ರೇಷ್ಠವಾದ ಕೆಲಸ. ಜೀವನದಲ್ಲಿ ಯಾವುದು ಆಕಸ್ಮಿಕವಲ್ಲ, ಪ್ರತಿಯೊಂದು ಕಾರಣಕ್ಕೂ ಒಂದು ಸೂಚನೆ ಇದ್ದೇ ಇರುತ್ತದೆ. ಇದು ಆ ಪರಮೇಶ್ವರನ ಪ್ರೇರಣೆ, ನಿಸರ್ಗದ ನಿಯಮ. ಸಾಲ ಎನ್ನುವುದು ಒಂದು ಇಲಿಯ ಬೋನಿನಂತೆ. ಅದರ ಒಳಗೆ ನುಗ್ಗುವುದು ಬಹಳ ಸುಲಭ, ಆದರೆ ಒಳಗೆ ನುಗ್ಗಿದ ನಂತರ ಅದರಿಂದ ಹೊರಬರುವುದು ತುಂಬ ಕಷ್ಟ ಸಾಧ್ಯ. ಮಾತಿಗೆ ಬೆಲೆ ಇಲ್ಲದ ಕಡೆ ಮಾತನಾಡಿ ಮೂರ್ಖನಾಗಬೇಡ, ಮಾತಿಗೆ ಬೆಲೆ ಇರುವ ಕಡೆ ಮೂರ್ಖನಾಗಿರಬೇಡ. ಒಂದು ನೋವಿನಿಂದ 1000 ಕಣ್ಣೀರು ಹಾಕಿದರೂ ನೊಂದುಕೊಳ್ಳಬೇಡ. ಆ ಒಂದು ನೋವಿನಿಂದ ಎಷ್ಟು ಗಟ್ಟಲೆ ಅನುಭವ ಪಡೆದೆ ಎಂದು ಖುಷಿಪಡು. ಆ ಅನುಭವವೇ ನಿನ್ನ ಜೀವನದ ದಾರಿ. ಒಂದಂತೂ ಸತ್ಯ, ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ. ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ. ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಹಣವೆಷ್ಟು ಎಂದು. ಸಂಸ್ಕಾರ ಹೇಳುತ್ತದೆ ಅವರ ಮನೆತನ ಹೇಗಿದೆ ಅಂತ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ಜೀವನದಲ್ಲಿ ನೋಡಿರುತ್ತಾನೋ ಅವನೆಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಹಾಗೆ ಸಾಗಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಕಾದಿ ನೋಡಬೇಕು ಅಷ್ಟೇ. ನಿಮಗೆ ಬೆಲೆ ಕೊಡುವವರೇ ಬೇರೆ, ಕೊಟ್ಟಂತೆ ನಟಿಸುವವರೇ ಬೇರೆ. ವ್ಯತ್ಯಾಸ ಗಮನಿಸಿ ಜೀವನ ಮಾಡಿ. ಯಾರೋ ನನ್ನನ್ನು ಕೇಳಿದ್ರು, ನಿನ್ನವರು ಯಾರು ಅಂತ. ನಾನು ನಗ್ತಾ ಹೇಳಿದೆ, ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು. ಹಸಿದಾಗ ಸಿಗದ ಅನ್ನ, ದಣಿದಾಗ ಸಿಗದ ನೆರಳು, ದುಃಖದಲ್ಲಿ ಇರುವಾಗ ಬರದ ಸಂಬಂಧ, ಕಷ್ಟಕ್ಕಾಗದ ಸ್ನೇಹ, ಶವವಾದಾಗ ತೋರುವ ಪ್ರೀತಿ ಯಾವತ್ತೂ ವ್ಯರ್ಥ. ಒಂದು ಮರದ ಎಲೆ ಉದುರುತ್ತಾ ಹೇಳಿತು, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಂದು. ಅರಿತು ನಡೆದರೆ ಅದೇ ಜೀವನ. ಎಷ್ಟು ತಾಳ್ಮೆಯಿಂದ ಇರ್ತೀಯೋ ಅಷ್ಟೇ ಅಗ್ರಸ್ಥಾನ, ಎಷ್ಟು ದೂರ ಇರ್ತೀಯೋ ಅಷ್ಟೇ ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀಯೋ ಅಷ್ಟೇ ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡ್ತೀಯೋ ಅಷ್ಟು ನೆಮ್ಮದಿ. ಮಾತಿನಿಂದ ಕ್ಷಮಿಸಲು ಸಮಯ ಎಳೆಯುವುದಿಲ್ಲ, ಆದರೆ ಮನಸ್ಸಿನಿಂದ ಕ್ಷಮಿಸಲು ಪೂರ್ತಿ ಜೀವನ ಕಳೆದು ಬಿಡುತ್ತದೆ. ಪ್ರೀತಿಸಲು ಎಲ್ಲರಿಗೂ ಹಕ್ಕಿದೆ, ಆದರೆ ಪ್ರೀತಿಸಿದವರನ್ನೇ ಪಡೆಯಲು ಆ ಹಕ್ಕಿನ ಜೊತೆ ಅದೃಷ್ಟವೂ ಸಹ ಇರಬೇಕು. ಏನೂ ಅರ್ಥವಾಗದ ವಯಸ್ಸಿನಲ್ಲಿ ನಮ್ಮ ಜೀವನ ಪ್ರಾರಂಭವಾಗುತ್ತದೆ. ಅರ್ಥವಾಗುವಷ್ಟರಲ್ಲಿ ಜೀವನವೇ ಮುಗಿದಿರುತ್ತದೆ. ವಿಚಿತ್ರ ಎನಿಸಿದರೂ ಇದುವೇ ಸತ್ಯ. ನಿನ್ನ ಹಾಡಿಕೊಂಡು ನಗುವವರು ನಗಲಿ, ನಿನ್ನ ಕಷ್ಟ ನೋಡಿ ಅಳುವವರು ಅಳಲಿ. ನೀನು ಮಾತ್ರ ಸುಮ್ಮನಿದ್ದ ಬಿಡು. ಎಂದೋ ಒಂದು ದಿನ ನಿನ್ನ ಹಾಡಿಕೊಂಡು ಅವರು ನಿನ್ನ ಸಹಾಯ ಕೇಳಿಕೊಂಡು ಬಂದೇ ಬರುತ್ತಾರೆ. ತಾಳ್ಮೆಯಿಂದ ಕಾದಿರುವಷ್ಟೇ.
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವು ಧರ್ಮವೇ ಆಗುತ್ತದೆ. ಒಂದು ದೀಪ ಗುರುತಿಸಿಕೊಳ್ಳುವುದು ಒಂದು ಪ್ರಕಾಶವಾದ ಬೆಳಕಿನಿಂದಲೇ. ಪ್ರೀತಿಯ ಮನಸ್ಸುಗಳೇ, ಕಡೆಯದಾಗಿ ಒಂದು ಮಾತು. ಏನೂ ಅರ್ಥವಾಗದ ವಯಸ್ಸಿನಲ್ಲಿ ನಮ್ಮ ಜೀವನ ಪ್ರಾರಂಭವಾಗುತ್ತದೆ. ಅರ್ಥವಾಗುವಷ್ಟರಲ್ಲಿ ಜೀವನವೇ ಕಳೆದಿರುತ್ತದೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಚಿನ. ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳುವ, ಭರವಸೆ ತುಂಬುವ ಸಾರ್ಥಕ ಕೆಲಸ ಹಾಗೂ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ನೇರ ಕಾರ್ಯಕ್ರಮ ಇರುತ್ತೆ. ಕರೆ ಮಾಡಿ ನಿಮ್ಮ ಮನಸ್ಸಿನ ಮಾತನ್ನು, ನಿಮ್ಮ ಮನುಷ್ಯನ ಯಾವುದೇ ವಿಷಯವನ್ನು ಈ ಪ್ರೀತಿಯ ಸಚಿನ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ಈ ಪ್ರೀತಿಯ ಸಚಿನ ಹತ್ರ ಹಂಚಿಕೊಳ್ಳಿ. ನಮಸ್ಕಾರ.